ಫಂಕ್ಷನ್ ಇದೆ ಆನಗಲ್ನಲ್ಲಿ. ಕೆಲವು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳಿದ್ದಾವೆ. ಅದಕ್ಕೆ ನಾನು ಮತ್ತೆ ನಮ್ಮ ಆನಗಲ್ ಶಾಸಕರಾದಂಥ ಶ್ರೀನಿವಾಸ ಮಾನೆಯವರು ಆಹ್ವಾನ ಕೊಟ್ಟಿದ್ರು, ಹಾಗಾಗಿ ಬಂದಿದ್ದೀನಿ. ಇನ್ನೇನಾರ ಕೇಳಿ ಸರ್. ಈಗ ಮಂಗಳೂರಲ್ಲಿ ನಡೆದಿರ್ತಕ್ಕಂಥ ಗಲಭೆ ಪ್ರಕರಣವಾಗಿ ಈಗಾಗಲೇ ತಮ್ಮ ಸರ್ಕಾರ ಫಾಜಿಲ್ ಹತ್ಯೆ ಆದಂಥ ಸಂದರ್ಭದಲ್ಲಿ 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿತ್ತು. ಅದೇ ಪರಿಹಾರ ಹಣದಲ್ಲಿ ಕೂಡ ಅವರ ಸಹೋದರ ಇವತ್ತು ಹತ್ಯೆಗೆ 5 ಲಕ್ಷ ರೂಪಾಯಿ ಡೀಲ್ ಅನ್ನ ಕೊಟ್ಟಿದ್ದಾನೆ ಆರೋಪವನ್ನ ಸ್ವತಃ ಪೊಲೀಸರು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ದುರ್ಬಳಕೆ ಆಗಿದೆಯಾ? ಇಲ್ಲ, ಅದ್ರ ಬಗ್ಗೆ ನೋಡಬೇಕು, ನನಗೆ ಗೊತ್ತಿಲ್ಲ. ನಾನು ಇನ್ನೂ ನಿನ್ನೆ ದಿನೇಶ್ ಗುಂಡೂರಾವ್ ಮತ್ತು ಗೃಹ ಮಂತ್ರಿ ಹೋಮ್ ಮಿನಿಸ್ಟ್ರು ಇಬ್ರು ಹೋಗಿದ್ರು. ಅವ್ರ ಜೊತೆ ಮಾತಾಡಿಲ್ಲ, ನಾನು ಅವ್ರ ಜೊತೆ ಮಾತಾಡಿದ ಮೇಲೆ ಹೇಳ್ತೀನಿ. ಸರ್, ಈಗ ಕರಾವಳಿಯಲ್ಲಿ ಕೂಡ ಆಂಟಿ ಕಮ್ಯುನಲ್ ವಿಂಗ್ ಅನ್ನ ಸ್ಥಾಪನೆ ಮಾಡಿದ್ರು ಸರ್ ಹೊಸದಾಗಿ. ಈಗ ಯಾರು ಸಮಾಜಘಾತಕ ಶಕ್ತಿಗಳಿದ್ದಾವೆ ಅವುಗಳನ್ನ ಮಟ್ಟ ಹಾಕ್ಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಒಂದು ವಿಂಗ್ ಬೇಕಾಗ್ತದೆ. ಅದಕ್ಕೆ ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ. ಅದನ್ನು ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಅವ್ರ ಜೊತೆ ಮಾತಾಡಿ, ನಾನು ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿ ಆಮೇಲೆ ಕ್ರಮ ತಗೋತೀನಿ. ಇನ್ನ ಸ್ವಲ್ಪ ದಿವಸಕ್ಕೆ 2 ವರ್ಷ ತುಂಬುತ್ತೆ ನಿಮ್ಮ ಸರ್ಕಾರಕ್ಕೆ. ಏನಾದರೂ ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಸರ್ಕಾರ? ನೀನು ಬಾರಪ್ಪ ಬಳ್ಳಾರಿಗೆ, ವಿಜಯನಗರಕ್ಕೆ. ವಿಜಯನಗರದಲ್ಲಿ 2 ವರ್ಷದ್ದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ದಯಮಾಡಿ ನೀನು ಬಾ. ಎಕ್ಸ್ಟೆಂಡ್ ಇನ್ವಿಟೇಷನ್ ಟು ಯು. ಸರ್, ಕೇಂದ್ರದ ನಾಯಕರು ಜಾತಿ ಜನಗಣತಿ ಮಾಡಿ ಕೊಟ್ಟಿದ್ದಾರೆ ಸರ್. ಮೊದಲು ನಿಮ್ಮ ಜಾತಿ ಗಣತಿಯನ್ನು ಟೀಕೆ ಮಾಡಿದ್ರು. ಜಾತಿ ಗಣತಿನ ಟೀಕೆ ಮಾಡ್ತಿದ್ರು ಸಿದ್ದರಾಮಯ್ಯನವರು. ಜಾತಿಗಳ ನಡುವೆ ಸಂಘರ್ಷ. ಈಗೇನು ಹೇಳ್ತಾರೆ? ಈಗ ಸ್ವಾಗತ ಮಾಡ್ತಾರೆ, ಮುಕ್ತ ಮನುಷ್ಯನಿಂದ ಸ್ವಾಗತ. ಯಾವ ಇದರಿಂದ ತೀರ್ಥ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದಾಗ ಮಾತ್ರ ಅವರು ಈಗ ಅಂದ್ರೆ ಒಟ್ಟಾರೆಯಾಗಿ ಅವರು ಹೇಳ್ತಿದ್ದದು ಮೊದಲು ರಾಜಕೀಯವಾಗಿ ಹೇಳ್ತಾ ಇದ್ರು, ವಾಸ್ತವಿಕತೆ ಮೇಲೆ ಹೇಳ್ತಾ ಇರ್ಲಿಲ್ಲ ಅನ್ನೋದು ಅರ್ಥ ಆಗತ್ತಲ್ವಾ? ಅಲ್ವೇನ್ರಿ? ಪಾಕ್ ಜೊತೆ ಯುದ್ಧ ನೀತಿಯಲ್ಲಿ ಕಾಂಗ್ರೆಸ್ 2 ನೀತಿ ಅನುಸರಿಸ್ತಾ ಇದೆ ಅಂತ ಹೇಳಿ ದೇವೇಗೌಡ ಆರೋಪ. ದೇವೇಗೌಡರು ಆರೋಪ ಮಾಡಿದ್ದಾರೆ, ಕಾಂಗ್ರೆಸ್ ಈ ಬಗೆಯ ನೀತಿಯನ್ನ ಅನುಸರಿಸ್ತಾ ಇದೆ ಪಾಕಿಸ್ತಾನದ ವಿಚಾರದಲ್ಲಿ ಅಂತ. ದೇವೇಗೌಡರು ಸೇರ್ಕೊಳ್ಳಕ್ಕಿಂತ ಮುಂಚಿತವಾಗಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು, ಕೇಂದ್ರ ಸರ್ಕಾರದ ಬಗ್ಗೆ ಏನ್ ಮಾತಾಡ್ತಾ ಇದ್ರು, ಈಗೇನ್ ಮಾತಾಡ್ತಾ ಇದ್ದಾರೆ. ಫಂಕ್ಷನ್ ಇದೆ ಆನಗಲ್ನಲ್ಲಿ. ಕೆಲವು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳಿದ್ದಾವೆ. ಅದಕ್ಕೆ ನಾನು ಮತ್ತೆ ನಮ್ಮ ಆನಗಲ್ ಶಾಸಕರಾದಂಥ ಶ್ರೀನಿವಾಸ ಮಾನೆಯವರು ಆಹ್ವಾನ ಕೊಟ್ಟಿದ್ರು, ಹಾಗಾಗಿ ಬಂದಿದ್ದೀನಿ. ಇನ್ನೇನಾರ ಕೇಳಿ ಸರ್. ಈಗ ಮಂಗಳೂರಲ್ಲಿ ನಡೆದಿರ್ತಕ್ಕಂಥ ಗಲಭೆ ಪ್ರಕರಣವಾಗಿ ಈಗಾಗಲೇ ತಮ್ಮ ಸರ್ಕಾರ ಫಾಜಿಲ್ ಹತ್ಯೆ ಆದಂಥ ಸಂದರ್ಭದಲ್ಲಿ 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿತ್ತು. ಅದೇ ಪರಿಹಾರ ಹಣದಲ್ಲಿ ಕೂಡ ಅವರ ಸಹೋದರ ಇವತ್ತು ಹತ್ಯೆಗೆ 5 ಲಕ್ಷ ರೂಪಾಯಿ ಡೀಲ್ ಅನ್ನ ಕೊಟ್ಟಿದ್ದಾನೆ ಆರೋಪವನ್ನ ಸ್ವತಃ ಪೊಲೀಸರು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ದುರ್ಬಳಕೆ ಆಗಿದೆಯಾ? ಇಲ್ಲ, ಅದ್ರ ಬಗ್ಗೆ ನೋಡಬೇಕು, ನನಗೆ ಗೊತ್ತಿಲ್ಲ. ನಾನು ಇನ್ನೂ ನಿನ್ನೆ ದಿನೇಶ್ ಗುಂಡೂರಾವ್ ಮತ್ತು ಗೃಹ ಮಂತ್ರಿ ಹೋಮ್ ಮಿನಿಸ್ಟ್ರು ಇಬ್ರು ಹೋಗಿದ್ರು. ಅವ್ರ ಜೊತೆ ಮಾತಾಡಿಲ್ಲ, ನಾನು ಅವ್ರ ಜೊತೆ ಮಾತಾಡಿದ ಮೇಲೆ ಹೇಳ್ತೀನಿ. ಸರ್, ಈಗ ಕರಾವಳಿಯಲ್ಲಿ ಕೂಡ ಆಂಟಿ ಕಮ್ಯುನಲ್ ವಿಂಗ್ ಅನ್ನ ಸ್ಥಾಪನೆ ಮಾಡಿದ್ರು ಸರ್ ಹೊಸದಾಗಿ. ಈಗ ಯಾರು ಸಮಾಜಘಾತಕ ಶಕ್ತಿಗಳಿದ್ದಾವೆ ಅವುಗಳನ್ನ ಮಟ್ಟ ಹಾಕ್ಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಒಂದು ವಿಂಗ್ ಬೇಕಾಗ್ತದೆ. ಅದಕ್ಕೆ ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ. ಅದನ್ನು ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಅವ್ರ ಜೊತೆ ಮಾತಾಡಿ, ನಾನು ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿ ಆಮೇಲೆ ಕ್ರಮ ತಗೋತೀನಿ. ಇನ್ನ ಸ್ವಲ್ಪ ದಿವಸಕ್ಕೆ 2 ವರ್ಷ ತುಂಬುತ್ತೆ ನಿಮ್ಮ ಸರ್ಕಾರಕ್ಕೆ. ಏನಾದರೂ ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಸರ್ಕಾರ? ನೀನು ಬಾರಪ್ಪ ಬಳ್ಳಾರಿಗೆ, ವಿಜಯನಗರಕ್ಕೆ. ವಿಜಯನಗರದಲ್ಲಿ 2 ವರ್ಷದ್ದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ದಯಮಾಡಿ ನೀನು ಬಾ. ಎಕ್ಸ್ಟೆಂಡ್ ಇನ್ವಿಟೇಷನ್ ಟು ಯು. ಸರ್, ಕೇಂದ್ರದ ನಾಯಕರು ಜಾತಿ ಜನಗಣತಿ ಮಾಡಿ ಕೊಟ್ಟಿದ್ದಾರೆ ಸರ್.
ಮೊದಲು ನಿಮ್ಮ ಜಾತಿ ಗಣತಿಯನ್ನು ನೋಡಿ, ಟೀಕೆ ಮಾಡಿದ್ರು. ಜಾತಿ ಗಣತಿನ ಟೀಕೆ ಮಾಡ್ತಿದ್ರು ಸಿದ್ದರಾಮಯ್ಯನವರು. ಜಾತಿಗಳ ನಡುವೆ ಸಂಘರ್ಷ. ಈಗ ಏನ್ ಹೇಳ್ತಾರೆ? ಈಗ ಸ್ವಾಗತ ಮಾಡ್ತಾರೆ, ಮುಕ್ತ ಮನುಷ್ಯನಿಂದ ಸ್ವಾಗತ. ಯಾವ ಇದರಿಂದ ತೀರ್ಥ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದಾಗ ಮಾತ್ರ ಅವರು ಈಗ ಅಂದ್ರೆ ಒಟ್ಟಾರೆಯಾಗಿ ಅವರು ಹೇಳ್ತಿದ್ದದು ಮೊದಲು ರಾಜಕೀಯವಾಗಿ ಹೇಳ್ತಾ ಇದ್ರು, ವಾಸ್ತವಿಕತೆ ಮೇಲೆ ಹೇಳ್ತಾ ಇರ್ಲಿಲ್ಲ ಅನ್ನೋದು ಅರ್ಥ ಆಗತ್ತಲ್ವಾ? ಅಲ್ವೇನ್ರಿ? ಪಾಕ್ ಜೊತೆ ಯುದ್ಧ ನೀತಿಯಲ್ಲಿ ಕಾಂಗ್ರೆಸ್ 2 ನೀತಿ ಅನುಸರಿಸ್ತಾ ಇದೆ ಅಂತ ಹೇಳಿ ಯಾವುದು ದೇವೇಗೌಡ ಆರೋಪ ದೇವೇಗೌಡರು ಆರೋಪ ಮಾಡಿದ್ದಾರೆ. ಏನಂತ? ಕಾಂಗ್ರೆಸ್ ಇಬ್ಬಗೆಯ ನೀತಿಯನ್ನ ಅನುಸರಿಸ್ತಾ ಇದೆ ಪಾಕಿಸ್ತಾನದ ವಿಚಾರದಲ್ಲಿ ಅಂತ. ದೇವೇಗೌಡರು ಬಿಜೆಪಿಯಿಂದ ಸೇರ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು, ಕೇಂದ್ರ ಸರ್ಕಾರದ ಬಗ್ಗೆ ಏನ್ ಮಾತಾಡ್ತಾ ಇದ್ರು, ಈಗ ಏನ್ ಮಾತಾಡ್ತಾ ಇದ್ದಾರೆ? ಇಪ್ಪದಿ ನೀತಿ ಯಾರಿಗಿರೋದು? ದೇವೇಗೌಡ್ರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.